ಮಾತನಾಡಬೇಕಾದ್ರೆ ನೀವು ವಿರೋಧಿಯನ್ನ ನೋಯಿಸಿ ಬರಬಹುದು ಅಷ್ಟೇ. ನೀವು ವಿರೋಧಿಯನ್ನ ಜಯಿಸಿ ಬರ್ಲಿಕ್ಕಾಗಲ್ಲ. ನೀವು ವಿರೋಧಿಯನ್ನ ಜಯಿಸಿ ಬರಬೇಕಾದ್ರೆ ನೀವು ಪರಿಶುದ್ಧಾತ್ಮನ ಮೂಲಕ ಮಾತನಾಡಬೇಕು. ಆವಾಗ ನೀವು ವಿರೋಧಿಯನ್ನ ಜಯಿಸಿ ಬರ್ತೀರಿ. ಈ ಸಾಕ್ಷಿ ಎಲ್ಲಿಂದ ಪ್ರಾರಂಭವಾಗ್ತದಂದ್ರೆ ಮೊದಲು ತನ್ನ ಮನೆಯಿಂದ, ನಂತರ ತನ್ನ ಊರಿನಿಂದ ಪ್ರಾರಂಭವಾಗ್ತದೆ. ಮೊದಲು ಅವನು ಕುಡುಕನಾಗಿದ್ದನು, ಓಕೆ, ಅದಾದ್ಮೇಲೆ ಅವನು ಬದಲಾದನ, ಅದಾದ್ಮೇಲೆ ಹೇಗೆ ಬದುಕಿದ್ದಾನೆ, ಇದು ಸಾಕ್ಷಿ. ಅದಕ್ಕೆ ನಾನು ಹೇಳ್ತೇನೆ, ಬಹಳಷ್ಟು ಜನ ಮೋಸ ಹೋಗ್ಬೇಡ್ರಿ. ಸುಮ್ಮನೆ ಇಲ್ಲಿ ಸೇವಕ ಬಂದ್ರು ಓಡ್ರಿ, ಅಲ್ಲಿ ಸೇವಕ ಬಂದ್ರು ಓಡ್ರಿ ಓಡ್ರಿ ಓಡ್ರಿ. ನೀವು ಓಡ್ತಾನೆ ಇರ್ತೀರಿ, ಪರವಾಗಿಲ್ಲ. ಯಾಕಂದ್ರೆ ದೇವರು ಅಲ್ಲಿಲ್ಲ, ದೇವ್ರು ನಿಮ್ ಮನೇಲಿ ಕಾತ್ಕೊಂಡಿರ್ತಾನೆ, ವೇಟ್ ಮಾಡ್ತಾ ಇರ್ತಾನೆ. ಯಾವಾಗ ಬರ್ತಾನೆ ನನ್ನ ಮಗ ವಾಪಸ್, ನಾನು ಇಲ್ಲೇ ಕುಂತೀನಿ, ನನಗೆ ಕ್ಷಮಿಸ್ರಿ ನನಗೆ. ಎಸ್, ಕ್ರೂಸೈಡ್ಸ್ ಗಳಿದೆ, ಮೀಟಿಂಗ್ಸ್ ಗಳಿದೆ. ಯಾರಿಗೋಸ್ಕರ ಗೊತ್ತಾ? ಯಾರೆಲ್ಲ ಹಾಳಾಗಿದ್ದಾರೆ ಅವರಿಗೋಸ್ಕರ, ಯಾರೆಲ್ಲ ಇನ್ನೂ ರಕ್ಷಣೆ ಹೊಂದಿಲ್ಲ ಅವರಿಗೋಸ್ಕರ ಇದೆ, ನಶಿಸಿ ಹೋಗುವಂತವರಿಗೋಸ್ಕರ ಇದೆ. ನೆನಪಿಟ್ಕೊಳ್ರಿ, ನಾವು ಹೋಗ್ತಾ ಇರೋದು ಸ್ವಸ್ಥತೆಗೋಸ್ಕರ, ನಾವು ಹೋಗ್ತಾ ಇರೋದು ಬಿಡುಗಡೆಗೋಸ್ಕರ, ನಾವು ಹೋಗ್ತಾ ಇರೋದು ಮಕ್ಕಳಿಗೋಸ್ಕರ, ನಾವು ಹೋಗ್ತಾ ಇರೋದು ಮದುವೆಗೋಸ್ಕರ. ಅದನ್ನ ಮಾಡ್ಲಿಕ್ಕೆ ಸ್ವಾಮಿ ಶಿಲುವೆ ಮೇಲೆ ಸತ್ತಿದ್ದಾನ್ರಿ. ಅದಕ್ಕಿಂತ ದೊಡ್ಡದು ಏನ್ ಮಾಡ್ಬೇಕು? ನೀನ್ ನಂಬುವುದಾದ್ರೆ ಅದರ ಕಾರ್ಯಗಳನ್ನ ನೀವು ಕಾಣ್ತೀರಿ. ಕ್ರಿಸ್ತ ಯೇಸುವಿನಲ್ಲಿ ಬಹಳ ಅಂದ್ರೆ ಬಹಳ ಸಂತೋಷ ಆಯ್ತು ನನಗೆ. ಸೇವಕನ ಅಥವಾ ಕ್ರೈಸ್ತರಾದಂತ ನಮ್ಗಳು ಬಿಲಿವರ್ ಅಂತ ಹೇಳಿ ಟ್ಯಾಗ್ ಹಾಕೊಂಡಿದ್ದೀವಿ ನೋಡ್ರಿ. ನಮ್ ಸಾಕ್ಷಿ ಏನಿರ್ಬೇಕಂತ ಪೌಲ ನಮ್ಗೆ ಕಲಿಸಿಕೊಡ್ತಾನೆ. ಅದೇನಂತ ನಾವು ಮುಂದೆ ನೋಡೋಣ. 6ನೇ ವಚನ ಹೇಳ್ತಾನೆ, ನಮ್ಮ ಪಿತೃಗಳಿಗೆ ಮಾಡಿದ ವಾಗ್ದಾನವು ನೆರವೇರುವುದೆಂಬ ನಿರೀಕ್ಷೆಯನ್ನ ಕುರಿತು ವಿಚಾರಿಸಲ್ಪಡುವವನಾಗಿ ಇಲ್ಲಿ ನಿಂತಿದ್ದೇನೆ. ಅಂದ್ರೆ ದೇವರ ವಾಗ್ದಾನದಲ್ಲಿ ಏನಿದೆ ಗುರುತಾ? ಕೇಳ್ಬೇಕು. ದೇವರ ವಾಗ್ದಾನದಲ್ಲಿ ಏನಿದೆ ಗುರುತಾ? ಅಬ್ರಹಾಮನು 75 ವರ್ಷದಲ್ಲಿ ದೇವರು ವಾಗ್ದಾನ ಕೊಟ್ಟಿದ್ದಾನೆ. ಮಕ್ಕಳಾಗ್ಬೇಕಾದ್ರೆ 100ನೇ ವಯಸ್ಸಿಗೆ ಬಂದಿದ್ದಾನೆ. ಕಷ್ಟ ಇಲ್ವಾ ಅಲ್ಲಿ? ದುಃಖ ಇಲ್ವಾ ಅಲ್ಲಿ? ಯೋಸೇಫನು ಮನೆಯಲ್ಲಿ ಮಲಗಿದ್ದಾನೆ, ರಾತ್ರಿ ಒಂದು ಕನಸನ್ನ ಕಂಡಿದ್ದಾನೆ. 12 ನಕ್ಷತ್ರಗಳು ಕಾಣಿಸ್ತಾ ಇದೆ, ಚಂದ್ರನ ಕೆಳಗಡೆ ಅವು ಎಲ್ಲವೂ ಕೂಡ ಅಡ್ಡ ಬೀಳ್ತಾ ಇದೆ, ಚಂದ್ರನ ಸಮೇತವಾಗಿ ಅವು ಅಡ್ಡ ಬೀಳ್ತಾ ಇದ್ದಾವೆ ಅಂತ. ಹಲೋ, ಹಾಗಾದ್ರೆ ಅವನ ದರ್ಶನದಲ್ಲಿ ಕಷ್ಟ ಎಲ್ಲಿಯೂ ಕಂಡಿಲ್ಲ, ಅವನು ನೋವು ಎಲ್ಲಿಯೂ ಕಂಡಿಲ್ಲ. ಅವನನ್ನ ಹೊಡೆದದೆಲ್ಲಾದ್ರೂ ಕಂಡಿಲ್ಲ. ಅವನ ಅಣ್ಣ ತಮ್ಮಂದಿರು ಅವನನ್ನ ಹೊಡಿತಾರೆ, ಎಲ್ಲಾದ್ರೂ ಕನಸಿನಲ್ಲಿ ಕಂಡಿದ್ದಾನ? ಇಲ್ಲ. ತಗ್ಗಿನಲ್ಲಿ ಹಾಕ್ತಾರೆ, ಕಂಡಿದ್ದಾನ? ಇಲ್ಲ. ತಗ್ಗಿನಿಂದ ಎತ್ತಲ್ಪಟ್ಟು ಅವರೇ ಮಾರ್ತಾರೆ, ಕಂಡಿದ್ದಾನ? ಇಲ್ಲ. ಅಲ್ಲಿಂದ ಹೋಗಿ ಒಬ್ಬರ ಮನೆಯಲ್ಲಿ ಕೆಲಸಕ್ಕಿರ್ತಾನೆ, ಕಂಡಿದ್ದಾನ? ಇಲ್ಲ. ನನ್ ಸ್ವರ ಕೇಳ್ತಾ ಇರುವವರೇ, ಯಾವಾಗ ನಿಮ್ಗೆ ವಾಗ್ದಾನ ಸಿಗ್ತದೆ, ನೀವು ಪ್ರೇಯರ್ ಮಾಡುವಾಗ ಅಥವಾ ದೇವರ ಸೇವಕರು ಬಂದು ಹೇಳುವಾಗ, ವಾಕ್ಯ ಓದುವಾಗ ವಾಗ್ದಾನ ಬಂದ್ರೆ ಅರ್ಥ ಮಾಡಿಕೊಳ್ಳ್ರಿ, ಅದರ ಒಳಗಡೆ ಕಷ್ಟ, ಶ್ರಮೆ, ನೋವು, ತೊಂದರೆನೂ ಇರ್ತದೆ. ಅದರದ್ದು ಯಾವುದು ನಿಮ್ಮನ್ನ ನುಂಗೋದಿಲ್ಲ. ವಾಗ್ದಾನ ಮಾತ್ರ ನಿಮ್ ಜೀವಿತದಲ್ಲಿ ಖಂಡಿತವಾಗಿ ನೆರವೇರ್ತದೆ. ದೇವ್ರಿಗೆ ವಾಗ್ದಾನ ಮಾಡಿದನ್ ಸರ್, ಯಾಕೋ ಆಗಿಲ್ಲ ನಮ್ ಲೈಫ್ನಾಗ, ಇನ್ನು ಕಷ್ಟನೇ ಬರ್ಲತ್ತದ.